ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಬಿಸಿಲು ಜಾಸ್ತಿ ಇರೋದ್ರಿಂದ ಶಿಯಾ ಸೀಡ್ಸ್ ಹಾಕಿ ಪಾನಕ ಮಾಡೀನಿ ಫ್ರೆಂಡ್ಸ್. ಬೆಳಗ್ಗೆ ಇದನ್ನು ಕುಡಿಯಾಕತ್ತೀನಿ. ಅಳವಿ ಕುಡಿದು ಹೀಟ್ ಆಗುತ್ತೆ. ಜಾನು ಫಸ್ಟ್ ಇದನ್ನು ಕುಡಿದ್ರೆ ಕೋಲ್ಡ್ ಆಗ್ತದೆ. ಯಾರ್ಯಾರು ಮಷಿನ್ ಯೂಸ್ ಮಾಡ್ತೀರಿ, ಕರೆಂಟಿನ ಮಷಿನ್, ಅವರೆಲ್ಲ ಸ್ವಲ್ಪ ಡೈಲಿ ಅಲ್ಲ ವೀಕ್ಲಿ ಇಲ್ಲಾಂದ್ರೆ 2 ಡೇಸ್ 3 ಡೇಸ್ಗೊಮ್ಮೆ ಈ ಥರ ಹಾಕ್ಕೊಂಡು ಕುಡಿದ್ರೆ ಕೋಲ್ಡ್ ಇರ್ತದೆ ಬಾಡಿ. ಚಲೋ ಐತಾ? ಇಷ್ಟ ಆತಾ? ಕುಡಿ ಮತ್ತ. ಕಣ್ಣು ಕೆಳಗೆ ಬಿತ್ತನ ತಿಕ್ಕಬಾರ್ದಂಗ, ಕೆಳಗೆ ಬೀಳ್ತದ. ನೋಡಿ ತಳಗೆ ಬಿತ್ತನ ಕಣ್ಣು ತಿಕ್ಕಿದೆಲ್ಲ ಬಿತ್ತನ. ಭಾಳ ತಿಕ್ಬೇಡ, ತಳಗೆ ಬೀಳ್ತತಿ. ಅವೆಲ್ಲ ಬೆಳಗಿನ ಕೆಲಸ ಮುಗಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಪೂಜೆ ಒಂದು ಮುಗಿದ್ಬಿಟ್ರೆ ನನಗೆ ನಿರಾಳ ಅನ್ಸುತ್ತೆ. ಆಮೇಲೆ ಆರಾಮಾಗಿ ನಾಷ್ಟ ಮಾಡ್ಕೋಬೋದಂತ. ಇವತ್ತು ಬೇಗ ಇದ್ದಿರೋದ್ರಿಂದ ಸ್ವಲ್ಪ ಬೆಳಗಿನ ಕೆಲಸ ಬೇಗ ಮುಗೀತು ಫ್ರೆಂಡ್ಸ್. ಅದಕ್ಕೆ ನಾನು ಗುಡಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಉಪ್ಪಿಟ್ಟು ಮಾಡಿದ್ದೆ, ಅದು ಸ್ವಲ್ಪ ಅಳ್ಳಕ್ಕೆ ಒಂದು 5 ನಿಮಿಷ ಬೇಕಲ್ಲ, ವೆಯ್ಟ್ ಮಾಡೋ ಬದ್ಲು ನಾನು ಹೋಗಿ ಬಂದ್ರೆ ಅತ್ತೆ ಜೊತೆ ಅಂತ. ಇವರು ಹೋಗ್ತಾನೆ ಇರ್ತಾರೆ ಮಂಗಳವಾರ ಶನಿವಾರ ಈ ಥರ ಹುಡುಗರನ್ನ ಕರ್ಕೊಂಡು. ಅದಕ್ಕೆ ಅವ್ರ ಜೊತೆ ನಾನು ಹೋಗಿದ್ದೆ. ಹಂಗೆ ಸ್ವಲ್ಪ ತುಪ್ಪ ಇತ್ತು ಫ್ರೆಂಡ್ಸ್, ತುಪ್ಪದ ದೀಪನ ಹಚ್ಚಿದ್ರೆ ತಂದು ಫ್ರೆಶ್ ಆಗಿ ತುಪ್ಪ ಮಾಡಿರ್ತೀನಲ್ಲ, ಮನೆಯೊಳಗೆ ಮಾಡಿರ್ತೀನಿ. ಅದನ್ನೇ ಸಪ್ರೇಟ್ ಸ್ವಲ್ಪ ದೇವ್ರಿಗೆ ತೆಗೆದಿಟ್ಟಿರ್ತೀನಿ, ನಮಗೆ ತಿನ್ನಕ್ಕೆ ಸಪ್ರೇಟ್ ತೆಗೆದಿಟ್ಟಿರ್ತೀನಿ. ಈ ಥರ ಹೋದಾಗೆಲ್ಲ ಒಯ್ದಿರ್ತೀನಿ. ನಾನು ಹೋದರೆ ಒಯ್ದಿರ್ತೀನಿ, ಇವರೆಲ್ಲ ಹೋದರೆ ಎಣ್ಣೆನ ಒಯ್ದಿರ್ತಾರೆ. ಹೋಗಿ ಆಟ ಆಡೋರಲ್ಲೇ. ನೋಡಲ್ಲ ಅಕ್ಕ ಮಾಡ್ತಾ ಹಂಗೆ ಮಾಡಿ ನೀನು ಮಾಡಿ. ಅಕ್ಕಾಗ ಕುದಿಗೆ ಹಿಡ್ಕೋದು ಚಂದ. ಯಾಕೆ ಕುಂತಾಗ್ಬಿಡು ಸುಮ್ಮನೆ. ನಿನಗೂ 10 ಮಂದಿ ಬೇಕು ಉಣ್ಸಾಕ. ಉಣಿಸ್ತಾನ ಅಂತ ಟಿಫನ್ ಎಲ್ಲ ಮುಗಿಸ್ಕೊಂಡು ನಿನ್ನೆ ನೈಟ್ ಒಣಕ್ಕಿದ್ದು ಒಗ್ದಿದ್ದು ಫ್ರೆಂಡ್ಸ್. ಇದು ಸ್ವಲ್ಪ ಲೇಟಾಗಿ ಒಗ್ದಿದ್ರಿಂದ ತೆಗ್ದಿರಲಿಲ್ಲ. ಹೊರಗಡೆ ಅರ್ಬಿ ಬಿಡಬಾರ್ದು ಅಂತ ಎಷ್ಟು ಅಂದ್ಕೊಂಡಿರ್ತೀನಿ. ನೈಟ್ ಎಲ್ಲ ಬಿಡಬಾರ್ದು ಅಂತ ಭಾಳ ಜನ ನನಗೆ ಸಜೆಸ್ಟ್ ಮಾಡೋದು. ನೈಟ್ ಹೊರಗಡೆ ಬಟ್ಟೆ ಬಿಡಬಾರ್ದು, ನೆಗೆಟಿವ್ ಎನರ್ಜಿ ಎಲ್ಲ ಅಟ್ರ್ಯಾಕ್ಟ್ ಆಗ್ತಾವೆ ಅಂಥೇಳಿ ಅಂದ್ಕೊಂಡು. ಬಟ್ ಎಷ್ಟು ಸಲ ಅಂದ್ಕೊಂಡಿರ್ತೀನಿ, ಬಟ್ ಲೇಟಾಗಿ ಒಗೆದು ಹಾಕಿದ ತಕ್ಷಣ ಅದು ಒಳಗಿಡಕ್ಕೂ ಸ್ಮೆಲ್ ಬರುತ್ತೆ ಅಂಥೇಳಿ ಅಂದ್ಕೊಂಡು ಬಿಟ್ಬಿಡ್ತೀನಿ. ಬಿಟ್ಟಾಗೆಲ್ಲ ಜೀವ ಮರ ಅಂತಾನೆ ಇರ್ತೈತಿ, ಅಯ್ಯೋ ದೇವ್ರಿ ಅಂತೇಳಿ. ಸೊ ಹಾಗಾಗಿ ಮತ್ತು ಇವತ್ತು ಅಂದ್ಕೊಂಡಿರ್ತೀನಿ, ಇವಾಗ 3-4 ದಿನ ಬೇಗನೆ ಹಾಕಿರ್ತೀನಿ, ಮತ್ತು ಅದೇ ಕಥಿನ ಆಗಿಬಿಡ್ತೈತಿ. ಈಗಂತೂ ಮಕ್ಕಳು ಮನೆಯಾಗಿರೋದ್ರಿಂದ, ಆಮೇಲೆ ವರ್ಕ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಆಗೇ ಬಿಡ್ತೈತಿ. ಸೊ ಅವನ್ನೆಲ್ಲ ಮಡಚಿಟ್ಟು ವಾಷಿಂಗ್ ಮಷಿನಿಗೆ ಬಟ್ಟೆ ಹಾಕೀನಿ. ನಾ ಏನು ಮಾಡಕತ್ತಿರ್ತೀನಿ ಅದನ್ನ ಇವ್ರು ಮಾಡಿದಾಗ ಸಮಾಧಾನ ಫ್ರೆಂಡ್ಸ್. ಅದು ಒಂದು ನೀಟಾಗಿ ಆಗಿರೋದಿಲ್ಲ, ವಾಪಸ್ ನಾನು ಮಾಡಬೇಕು. ಬಟ್ ನಾ ಮಾಡ್ತೀನಿ ಅಂತಾರೆ. ಯಾಕೆ ಮಾಡೋಕ್ಕೆ ಹಚ್ಚೋದು, ಮಾಡಲಿ ಬಿಡು, ಕೆಡಿಸಿದ್ರೆ ಕೆಡಿಸ್ಲಿ, ಮಾಡಲಿ ಅಂತ ಯಾಕಂತಾರೆ ಅಂದರೆ, ಈಗ ನಾವು ಎಲ್ಲದಕ್ಕೂ ಬೇಡ ಅಂತ ಮಕ್ಕಳಿಗೆ ಅವಾಯ್ಡ್ ಮಾಡ್ತಾ ಇದ್ವಿ ಅಂದರೆ, ಬಿಡು ನಿಂಗೆ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಅಂತ ಅದ ರೂಢಿ ಆಗ್ಬಿಡ್ತೈತಿ. ಮತ್ತು ನಾವು ಅವ್ರು ದೊಡ್ಡವರಾಗಿಂದ ಏನಂತೀವಿ, ಒಂದು ಕೆಲಸ ಮಾಡಲಿಕ್ಕೆ ಅಂತ ಅಂತಿರ್ತೀವಿ. ಈಗ ಹೆಂಗೆ ರೂಢಿ ಇರ್ತೀವಿ, ಮಕ್ಕಳು ಅದೇ ಥರ ಬೆಳಿತಾರಂತ ನನ್ನ ಅನಿಸಿಕೆ. ಇವ್ರು ಏನು ಮಾಡ್ತೀನಿ ಅಂದರು, ಹಿಟ್ಟು ಚಪಾತಿ ಎಲ್ಲ ಮಾಡುವಾಗ ನೆಲಕ್ಕೆ ತಿಕ್ಕಾಡ್ತಾ ಇರ್ತಾರೆ. ನನ್ನ ಕೆಲಸ ಎಲ್ಲ ಮುಗಿಸಿ ಮತ್ತೊಮ್ಮೆ ನೆಲ ಒರೆಸಿದ್ರು ಚಿಂತಿಲ್ಲ ಅಂತೇಳಿ ಕೊಟ್ಟಿರ್ತೀನಿ ನಾನು ಅವರಿಗೆ ಮಾಡಲಿ ಅಂತೇಳಿ.
ಅವ್ರಿಗೆ ಒಂಚೂರು ಟಿ ವಿ ಹಚ್ಕೊಟ್ಟು ನಾನು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಆ್ಯಕ್ಚುಲಿ ಸಾಸಿವೆ ಹಳ್ಳಿ ಅಂತ ಅಣ್ಣಿಗೇರಿ ಹತ್ರ ಇರೋದು. ಇವರು ರೆಗ್ಯುಲರಾಗಿ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಾ ಇರ್ತಾರೆ. ಇವರು ಬೆಂಗಳೂರಿನಾಗ ಇರ್ತಾರೆ. ಸೊ ಕೊಟ್ಟ 3-4 ಸಲ ಈ ಬ್ಲೌಸಿನ ಸಂಬಂಧ ಅಡ್ಡಾಡಿ ಹೋಗಿದ್ರು ಅವರು. ನನಗೆ ಒಂಥರ ಅನ್ಸಕತ್ತಿತ್ತು, ಅದಕ್ಕೆ ಇವತ್ತು ಸ್ಟಿಚ್ ಮಾಡೋಣ ಅಂತ ಸ್ಟಿಚ್ ಮಾಡಕತ್ತೀನಿ. ವರ್ಕ್ ಹಾಕಿ ಸ್ಟಿಚ್ ಮಾಡಿರೋದು ಫ್ರೆಂಡ್ಸ್. ಇದು ಫೈನಲಾಗಿ ಹೆಂಗೆ ಬಂತು ತೋರಿಸ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತಾ. ಸೊ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡಬೇಕಂದ್ರೆ ರೆಸ್ಟ್ ಮಾಡಿದೆ ಫ್ರೆಂಡ್ಸ್. ಸ್ವಲ್ಪ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಈಗ ಇದು ಒಂದು ಹಾಕಬೇಕು. ಇದು ಬ್ಲ್ಯಾಕ್ ಕಲರ್ ಐತಿ ಫ್ರೆಂಡ್ಸ್ ಬ್ಲೌಸು. ಇದು ಕಾಪರ್ ಬಂದು ಭಾಳ ಲೈಟ್ ಕಲರ್ ಐತಿ. ಈ ಲೈಟ್ ಕಲರ್ ನನ್ನ ಕಡೆ ಇಲ್ಲ. ಒಂದೆರಡು ದಿನ ನಾನು ಲೇಟಾಗಿ ಕೊಡ್ತೀನಿ ಅಂತ ಹೇಳಿದೆ. ಅವರು ಇಲ್ಲ ರೀ ಅರ್ಜೆಂಟ್ ಬೇಕು, ಸ್ವಲ್ಪ ಮ್ಯಾಚ್ ಆಗೋ ಥರ ಇದ್ರೆ ನಡೀತೈತಿ ಹಾಕ್ರಿ ಅಂತ ಹೇಳಿದರು. ಒಂದೇ ಕಲರ್ ಹಾಕಿದ್ರೆ ಬ್ರೈಟಾಗಿ ಕಾಣಲ್ಲ ಅಂದ್ಕೊಂಡು ಸ್ವಲ್ಪ ಸಜೆಸ್ಟ್ ಮಾಡಿದೆ ಅವ್ರಿಗೆ. ಗೋಲ್ಡ್ ಕಲರ್ ಮತ್ತು ಸ್ವಲ್ಪ ಲೈಟ್ ಕಾಪರ್ ಹಾಕೋಣ, ಚಲೋ ಕಾಣಿಸ್ತೈತೆ ಅಂತೇಳಿ. ಸಿಂಪಲ್ ಡಿಸೈನ್ ಇದು 1000ಗೆ 3 ಏನು ಹೇಳಿನಲ್ಲ ನಾನು, ಅದರೊಳಗಿಂದ ಒಂದು ಡಿಸೈನ್ ಈಗ ಲೀಫ್ ಶೇಪ್ ಐತಿ. ಸೊ ಅದನ್ನು ಆ ಥರ ಡಿಸೈನ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿನಿ. ಬ್ಲೌಸ್ ಈ ಥರ ಐತಿ. ಸೊ ಇದ್ರೊಳಗೆಲ್ಲ ನೀಟಾಗಿ ವರ್ಕ್ ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಡಿಸೈನ್ಗೆ ಈಗ ಪ್ರಿಪೇರ್ ಮಾಡೋಣ. ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಅವ್ರು ಸಾಸಿವೆ ಹಳ್ಳಿಯವ್ರ ಫ್ರೆಂಡ್ಸ್, ಅಣ್ಣಿಗೇರಿಯಿಂದ ಸ್ವಲ್ಪ ದೂರ ಆಗುತ್ತಾ. ಪಾಪ ಅಲ್ಲಿಂದ ಬಂದು ಹಾಕಿ ಹೋಗ್ಯಾರವ್ರು. ಈ ವರ್ಕ್ ಜಾಸ್ತಿ ಇರೋದ್ರಿಂದ ಹಾಕಿರಲಿಲ್ಲ. ಮಾನ್ಯ ಚೂರು ಸೌಂಡ್ ಕಮ್ಮಿ ಇಡು, ಸೌಂಡ್ ಕಮ್ಮಿ ಇಡು, ಸೌಂಡ್ ಕಮ್ಮಿ ಇಡು ಅಲ್ಲೇ. ಪಾಪ ಸಾಸಿವೆ ಹಳ್ಳಿಯವರು ಫ್ರೆಂಡ್ಸ್, ಅವ್ರು ಅಲ್ಲಿಂದ ಬಂದು ಹಾಕಿದ್ರು. ಭಾಳ ಪೇಷನ್ಸ್ ಕಸ್ಟಮರ್ ಅವರು, ಭಾಳ ಪೇಷನ್ಸ್ ಐತೆ ಅವ್ರಿಗೆ. ಎಷ್ಟು ದಿನ ತಿಸ್ಕೊಂಡು ನಾನು ಒಂದು 10-12 ದಿನ ಆಯ್ತೇನೋ, ಬೇಗ ಕೊಡ್ತೀನಿ ಅಂತ ಹೇಳಿದೆ. ಫಂಕ್ಷನ್ ಮುಗಿದ್ಬಿಟ್ಟಿತ್ತು ಅವ್ರದ್ದು ಆಲ್ರೆಡಿ. ಇರಲಿ ಅಂತ ಹೇಳಿದ್ರು ಅವರು. ಲಾಸ್ಟ್ ಟೈಮ್ ಕಂಪ್ಲೀಟ್ ಆಗಿರೋಂಥ ಒಂದಿಷ್ಟು ಎಂಬ್ರಾಯ್ಡ್ರಿ ಬ್ಲೌಸ್ ಇದ್ದು ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ತೋರ್ಸಕತ್ತೀನಿ. ಇವೆಲ್ಲ 1000ಗೆ 3 ಆಫರ್ ಏನಿತ್ತಲ್ಲ ಅದರೊಳಗೆ ಮಾಡಿರೋಂಥ ಡಿಸೈನ್ಸು. ಸೊ ಇನ್ನೂ ಕ್ಯಾನ್ವಾಸ್ ಅದು ರಿಮೂವ್ ಮಾಡಿಲ್ಲ, ಅರ್ಜೆಂಟ್ ಕೊಡ್ದಿತ್ತು ಫ್ರೆಂಡ್ಸ್, ಅದಕ್ಕೆ ವೀಡಿಯೋ ಮಾಡಕತ್ತೀನಿ. ಇದು ನಾನು ಸ್ಲೀವಿಗೆ ಹಾಕಿನಿ ಈ ಥರ ಬುಟ್ಟನ. ಈ ಬುಟ್ಟ ಭಾಳ ಜನ ಇಷ್ಟಪಡತ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಇದನ್ನ ಹಾಕ್ರಿ ಅಂತ ಹೇಳ್ತಾ ಇರ್ತಾರೆ. ಸೊ ಇನ್ನೂ 3 ಇದಾವೆ. ಇವೆಲ್ಲ ಧಾರವಾಡಕ್ಕೆ ಕಳಿಸ್ಬೇಕು ಫ್ರೆಂಡ್ಸ್. ಧಾರವಾಡದಿಂದ ಬಂದಿರೋದು. ನಮ್ಮ ಮಮ್ಮಿ ಬಂದಾರಲ್ಲ ಅವ್ರ ಹತ್ರ ಕೊಟ್ಟು ಕಳಿಸ್ಬೇಕಂತ ಅಂದ್ಕೊಂಡಿನಿ. ಕೊಡುವಾಗ ಅವರು ಕೊಟ್ಟು ಕಳಿಸಿದ್ರು. ಬಟ್ ಈಗ ಹೋಗುವಾಗ ಅವ್ರ ಜೊತೆ ಕೊಟ್ಟು ಕಳಿಸ್ಬೇಕಂತ ಅಂದ್ಕೊಂಡಿನಿ. ಕೊರಿಯರ್ನೂ ಮಾಡ್ಬೋದು ಫ್ರೆಂಡ್ಸ್, ಕೊರಿಯರ್ ಸರ್ವಿಸ್ ಅವೈಲೇಬಲ್ ಇರುತ್ತೆ. ಇದು ಮ್ಯಾಂಗೋ ಬುಟ್ಟ ಡಿಸೈನ್ ಬಂದೈತಿ. ಫ್ರಂಟು ಬ್ಯಾಕು ಸ್ಲೀವಿಗೆ ಈ ಥರ ಅದಕ್ಕೆ ಮ್ಯಾಚ್ ಆಗುವಂಗೆ ಸಣ್ಣದೊಂದು ಬುಟ್ಟ ಹಾಕಿನಿ. ಆ್ಯಕ್ಚುಲಿ ಸಿಕ್ಕಾಪಟ್ಟಿ ಅರ್ಜೆಂಟ್ ಒಳಗೆ ಮಾಡಿರೋಂಥ ವಿಡಿಯೋ ಇದು, ಕರೆಕ್ಟಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ಇದು ಫ್ರಂಟ್ ಸೈಡ್ ಈ ಥರ ಹಾಕಿನಿ ಫ್ರೆಂಡ್ಸ್. ಇದು ಸ್ಯಾರಿಗೆ ಮ್ಯಾಚ್ ಆಗುವಂಗೆ ಹಾಕಿರ್ತೀನಿ. ಅದಕ್ಕೆ ಡಿಸೈನಿನ ಹಾಕಿರ್ತಾನಲ್ಲ ಅದಕ್ಕೆ ಮ್ಯಾಚ್ ಆಗುವಂಗೆ ಒಂದು ಬುಟ್ಟ ಹಾಕಿರ್ತೀನಿ. ಅದಾದಮೇಲೆ ಇದು ಒಂದು ಗೋಲ್ಡ್ ಕಲರ್ ಮಾತ್ರ ಇತ್ತು ಫ್ರೆಂಡ್ಸ್. ಇದು ಸ್ಯಾರಿ ಮತ್ತು ಬ್ಲೌಸ್ ಸೇಮ್ ಬಂದಿತ್ತು. ಅದಕ್ಕೆ ಪ್ಯೂರ್ ಜರಿನ ಹಾಕಿ ಮಾಡಿರೋಂಥ ಡಿಸೈನು. ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡೀನಿ, ಯಾಕಂದರೆ ಪೂರ್ತಿ ಜರಿ ಒಳಗೆ ವರ್ಕ್ ಮಾಡಬೇಕಲ್ಲ, ಅದ್ರ ಸಂಬಂಧ ಎಕ್ಸ್ಟ್ರಾ 100 ರೂಪೀಸ್ ತೊಗೊಂಡಿನಿ. ಅದಾದಮೇಲೆ ಇದು 1000ಗೆ 3 ಐತಲ್ಲ ಅದರೊಳಗಿಂದ ಈ ಡಿಸೈನ್ ಅಂತೂ ಸೂಪರ್ ಫಿನಿಶಿಂಗ್ ಬರುತ್ತೆ. ಅದಕ್ಕೂ ಒಂದು ಬುಟ್ಟ ಅಟ್ಯಾಚ್ ಮಾಡಿದೆ. ಹಾಂ ಮಾಡ್ತೀನಿ. ಇದು ಸ್ಲೀವು ಈ ಥರ ಸ್ಲೀವಿಗೆ ವರ್ಕ್ ಮಾಡಿ. ಸ್ಲೀವ್ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಚಹಾ ಟೈಮ್ ಆಗಿತ್ತು ಫ್ರೆಂಡ್ಸ್. ಎಷ್ಟು ಬಿಸಿಲಿದ್ರು ಚಹಾ ಕುಡಿದು ಸಿಗುವ ಈ ಡಿಸೈನ್ ಹಾಕಿ ಚಹಾ ಮಾಡ್ತೀನಿ. ಮಷೀನಿಗೆ ಡಿಸೈನ್ ಹಾಕಿ ಚಹಾ ಮಾಡ್ತೀನಿ. ಚಿಟ್ಟಗಂತೂ ಕರೆಕ್ಟ್ ಟೈಮಿಗೆ ಚಹಾ ಬೇಕು. ಇದನ್ನು ಆಪ್ಷನ್ ಇಲ್ಲದ ನಾನು ಗೋಲ್ಡ್ ಮತ್ತು ಸಿಲ್ವರ್ ಹಾಕಿದೆ. ಇದನ್ನೊಂದು ಇನ್ಸ್ಟಾಗ್ರಾಮ್ನಾಗ ಹಾಕಿದ್ದೆ ಫ್ರೆಂಡ್ಸ್. 22,000 ವ್ಯೂಸ್ ಆಗ್ಯಾವ. ಸಖತ್ ಖುಷಿ ಆಯ್ತು ನನಗೆ. ಸಿಂಪಲ್ ಡಿಸೈನ್ ಇದ್ರೂ ಇಷ್ಟು ನೀಟಾಗಿ ಬರುತ್ತೆ. ಎಲ್ಲರೂ ಜಾಸ್ತಿ ಇಷ್ಟಪಡ್ತಾರೆ ಈ ಡಿಸೈನ್ನ. ಅಷ್ಟು ಲುಕ್ಕಾಗಿ ಬರ್ತೈತಿ. ಮಲ್ಟಿ ಕಲರ್ ಇದ್ರಂತೂ ಮಸ್ತ್ ಆಗ್ತೈತಿ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಟಿಫನಿಂದ ವಿಡಿಯೋ ಸ್ಟಾರ್ಟ್ ಮಾಡಿ. ಇವತ್ತು ನಾಷ್ಟಕ್ಕೆ ನಾವು ಪಾಲಕ್ ಪುರಿ ಮತ್ತು ಬೇಟಿಗೆರಿ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಸೊ ಇದನ್ನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕುದಿಸ್ಬೇಕು ಫ್ರೆಂಡ್ಸ್. ಕುದಿಸಿ ರುಬ್ಬಿ ಹಾಕಬೇಕು ಹಿಟ್ಟಿಗೆ. ಸೊ ಅದಕ್ಕೆ ಇದನ್ನ ಕುದಿಸಕ್ಕೆ ಇಡ್ತೀನಿ.
ಪ್ರಿವಿಯಸ್ನ ಹೇಳ್ದಂಗೆ ಪುರಿ ಹಿಟ್ಟಿಗೆ ನಾನು ಸಕ್ಕರೆ ಮತ್ತು ಮೊಸರು ಉಪ್ಪು ಈ ಥರ ಎಲ್ಲ ಹಾಕಿ ಕಲಸಿರ್ತೀನಿ. ಅಂದರೆ ಟೇಸ್ಟಾಗಿ ಬರ್ತದೆ. ಸಪ್ಪಂದು ತಿನ್ಬರ್ತದೆ. ಮಕ್ಕಳೆಲ್ಲ ಇರ್ತಾರಲ್ಲ ಸಪ್ಪಂದು ತಿಂತಾರೆ. ಈ ಚಿಟ್ಟು ಮತ್ತು ಜಾನು ಮಾನ್ಯ ಬೇಕು ಚಟ್ನಿ ಎಲ್ಲ ಹಚ್ಕೊಂಡು ತಿಂತಾರೆ. ಅವ್ರು ಸಪ್ಪಂದು ಇಷ್ಟಪಡ್ತಾರೆ. ಸೊ ಹಂಗಾಗಿ ಟೇಸ್ಟ್ ಆಗ್ತೈತಿ. ಬರೀ ಬಾಯ್ಲೂ ತಿನ್ಬೋದು ಆ ಥರ. ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂಥೇಳಿ ಸ್ವಲ್ಪ ಬಾಂಬೆ ರವೆ ಮಿಕ್ಸ್ ಮಾಡಿರ್ತೀನಿ. ಹಿಟ್ಟೆಲ್ಲ ರೆಡಿ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಈಗ ಬೆಟಗೇರಿ ಚಟ್ನಿಗೆ ರೆಡಿ ಮಾಡಾಕತ್ತೀನಿ. ಪುಟಾಣಿ ಹಿಟ್ಟನ್ನ ಈ ಥರ ಕಲಿಸ್ಕೊತೀನಿ ಫ್ರೆಂಡ್ಸ್ ನಾನು. ಇಲ್ಲಾಂದ್ರೆ ಹಂಗೆ ಮೊಸರು ಹಾಕಿದ್ವಿ ಅಂದರೆ ಸ್ವಲ್ಪ ಏನಂತಾರೆ ಗಂಟು ಆಗ ಉಳಿತೈತಿ. ಮೊಸರು ಕರೆಕ್ಟಾಗಿ ಬ್ಲೆಂಡ್ ಆಗಿರೋಂಗಿಲ್ಲ. ಸೊ ಅದಕ್ಕೆ ನಾನು ಹಿಟ್ಟೊಳಗೆ ಮೊದಲಿಗೆ ಕಲಿಸ್ಕೊಂಡು ಆಮೇಲೆ ನೀರು ಹಾಕಿಟ್ಟು ಒಂದು 5 ನಿಮಿಷ ಅಂದ್ರೆ ನೆನೆದು ಬಿಟ್ಟಿರ್ತೈತಿ. ಮೊಸರು ಗಂಟು ಬರಲ್ಲ ಅಂತ ಅಂದ್ಕೊಂಡು ಇದಕ್ಕೆ ಪುಟಾಣಿ ಹಿಟ್ಟನ್ನು ಜಾಸ್ತಿ ಬೇಕು. ಆಮೇಲೆ ಒಂದಿಟ್ಟು ಮೊಸರು ಹಾಕಿದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಪ್ಲಸ್ ಪಾಯಿಂಟ್ ಏನಂದ್ರೆ ಕ್ವಿಕ್ಕಾಗಿ ಆಗ್ತೈತಿ. ಇದನ್ನು ಚಪಾತಿ ಆಮೇಲೆ ದೋಸೆ ಪುರಿ ಈ ಥರ ಎಲ್ಲ ಇದು ಮಾಡ್ಕೋಬೋದು. ಇದಕ್ಕೂ ಚಲೋ ಆಗುತ್ತೆ ಫ್ರೆಂಡ್ಸ್. ಇದು ಪಡ್ ಮಾಡ್ತೀವಲ್ಲ ಅದಕ್ಕೂ ಚಲೋ ಆಗ್ತೈತಿ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸೊ ಹಂಗಾಗಿ ಅದನ್ನು ಮಾಡಿದ್ದೆ ನಾನು ಪುರಿ ಜೊತೆಗೆ. ಸಾಗು ಮಾಡೋಕ್ಕೆಲ್ಲ ಅದು ಕುದಿಸಿ ಇದನ್ನೆಲ್ಲ ಮಾಡಬೇಕಲ್ಲ. ಸೊ ಅದಕ್ಕೆ ಕ್ವಿಕ್ಕಾಗಿ ಆಗಲ್ಲ ಅಂಥೇಳಿ ಮಾಡಿದ್ದೆ. ಎಲ್ಲಾರ್ದು ಒಂದ್ ಸಂತಿ ಆದ್ರಿ ಹುಡುಗಿ ಒಂದ್ ಸಂತಿ ನೋಡು. ಇಡೋಗ ಚಿಟ್ಟು ಇಡೋಗ ತಳಗ್ ಬಿತ್ತ ಸಕ್ಕರೆ ಎಲ್ಲ ಚಲ್ತತ್ ನೋಡು. ತಾಯಿ ಹೋಗಲ್ಲ ಕುಂದ್ರ ಹೋಗೊಂದ್ 5 ನಿಮಿಷ. ನಿಂದ ಹೆಲ್ಪ್ ಬ್ಯಾಡ ನಾನು ಒಲ್ಲೆ ಅಂದ್ರೆ ಸುಮ್ಮನೆ ಇರು. ಅದು ಬಿಸಿ ಮಾಡಿ ಅದಕ್ಕೆ ಪುರಿ ಕರಿಬೇಕು. ಹಾಂ ಪುರಿ ಇದು ಪಾಲಕ್ ಪುರಿ ಗ್ರೀನ್ ಕಲರ್ ಪುರಿ. ಏನು ಅದು ಪಾಲಕ್ ಗ್ರೀನ್ ಕಲರ್ ಇರ್ತೈತಿ. ಪುರಿನೂ ಗ್ರೀನ್ ಕಲರ್ ಆಕತಿ. ಹಿಂಗೆ ಒಂಚೂರು ಹಿಟ್ಟು ಕಲಿಸ್ಕೋಬೇಕು ಫ್ರೆಂಡ್ಸ್. ಇದನ್ನು ಗುಡ್ ಗರ್ಲ್ಸ್ ನೀವು, ಗುಡ್ ಗರ್ಲ್ಸ್. ಚಿಟ್ಟಿನೂ ಗುಡ್ ಗರ್ಲ್ ಅದಾಳ. ಆಕಿ ಸ್ವಲ್ಪ ಉಡಾಳ ಗರ್ಲ್ ಅದ ನೋಡು. ಒಂದೊಂದು ಮಾಡಿ ಹೋಗ್ಬೇಕ ಹೊರಗೆ. ಇದು ನೀವ ತಿನ್ಬೇಕು ನೋಡು. ಹೌದು ನೀವು ಮಾಡಿದ್ ನೀವ ತಿನ್ನೋದ. ಹಾ ಅದ ಜಾನಿ ತಿಂತಾಳೆ. ಮಾಡಿ ನಿಂದ ಏನೈತಿ ನೋಡು. ಅದನ್ನ ಇಲ್ಲ ಅಟ್ಟ ಸಮ ಇಲ್ಲಿ ಜಾಗ ಐತಿ ನೋಡು. ಎಲ್ಲಿ ತೆಗಿಲ್ಲ ಅದನ್ನ. ವೇಸ್ಟ್ ಆಗುತ್ತೆ ನಂದು. ನಿನ್ನ ಏಜ್ಗೆ ನನಗೇನು ಮಾಡಕ್ಕೆ ಬರ್ತಿದ್ದಿಲ್ಲ. ನೀ ಇಷ್ಟರ ಮಾಡ್ತಿ. ಹೋರಿ ನಾಷ್ಟ ಮಾಡ್ರಿ. ನೆಕ್ಸ್ಟ್ ನಿನ್ನೆ ಹಾಕಿದ್ದೆ ಅಲ್ಲ ವರ್ಕ್ ಹಾಕಿದ್ದೆ ಕಂಪ್ಲೀಟ್ ಆಗೈತಿ. ಸೊ ಅದನ್ನು ತೋರಿಸ್ತೀನಿ. ಇದು ನಿನ್ನೆ ಹಾಕಿರುವಂಥ ಬ್ಲೌಸ್ ಫ್ರೆಂಡ್ಸ್. ಇದು ಗೋಲ್ಡು ಮತ್ತು ಸಿಲ್ವರ್ ಮಿಕ್ಸ್ ಮಾಡಿ ಹಾಕಿದ್ದೆ. ಈ ಥರ ನೆಕ್ ಬಂದೈತಿ. ಇದು 1000ಗೆ 3 ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿಕೊಡ್ತೀವಿ ಇದೇ ಥರ. ಸೊ ಯಾರಿಗಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸ್ಲೀವ್ ಅಂತೂ ಸಖತ್. ಈ ಡಿಸೈನ್ ಸಖತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನಗೆ. ಸ್ಲೀವಿಗೆ ಬರುತ್ತಿದ್ದು. ಇದ್ರದ್ದು ರೇಟ್ ಹೇಳಿಲ್ಲ ಫ್ರೆಂಡ್ಸ್ ನಾನು. 600 ಚಾರ್ಜ್ ಮಾಡೀನಿ. ಇದಕ್ಕೆ ಸ್ಟಿಚ್ ಮಾಡೋಕ್ಕೆ 350. ಈ ಥರ ವರ್ಕ್ ಬರುತ್ತೆ ನೋಡ್ರಿ. ಓನ್ಲಿ 600 ಇದ್ರದ್ದು ಪ್ರೈಸು. ಇದು ಸಿಂಪಲ್ ವರ್ಕು.
ಸ್ಲೀವಿಗೆ ಈ ಥರ ಮಾಡೀನಿ. ಒಂದೇ ಒಂದು ಸಣ್ಣ ಬುಟ್ಟ ಇಟ್ಟು ಫ್ರೆಂಡ್ಸ್. ಸೇಮ್ ಸ್ವಲ್ಪ ಮಷಿನ್ದು ಕೆಲಸ ಆಯಿತು ಫ್ರೆಂಡ್ಸ್. ಅಂದರೆ ಟ್ರಿಮ್ಮಿಂಗ್ ಮಾಡ್ತಾ ಇರಲಿಲ್ಲ, ಟ್ರಿಮ್ಮರ್ದು ಸ್ವಲ್ಪ ಬೆಂಡ್ ಆಗಿತ್ತದ. ಸೊ ಹಂಗಾಗಿ ಅದನ್ನು ಮಾಡಿಸ್ಲಿಕ್ಕಂತೆ ಟೆಕ್ನಿಷಿಯನ್ ಬಂದಾರ. ಇದ್ರ ಸಂಬಂಧ ಸ್ವಲ್ಪ ವರ್ಕ್ ಹಾಕಿರಲಿಲ್ಲ ಫ್ರೆಂಡ್ಸ್, ಪೆಂಡಿಂಗ್ ಇಟ್ಟಿದ್ದೆ. ಸೊ ಇದು ಆದಮೇಲೆ ವರ್ಕ್ ಹಾಕ್ಬೇಕಂದು ಅಂದ್ರೆ ಮತ್ತೆ ವರ್ಕ್ ಹಾಕಿದ್ಮೇಲೆ ನಾವು ಕಟ್ ಮಾಡ್ತಾ ಕೂದಬೇಕಾಗ್ತೈತಿ. ಮ್ಯಾನ್ಯುವಲಿ ಮಾಡೋದಾದ್ರೆ ಭಾಳ ಕಷ್ಟ ಫ್ರೆಂಡ್ಸ್. ಎಲ್ಲನೂ ಕಟ್ ಮಾಡಿ ಇದು ಮಾಡೋದಾದ್ರೆ ಸ್ವಲ್ಪ ಅದು ಅದನ್ನು ಟ್ರಿಮ್ಮರ್ ತೆಗೆದು ಬೇರೆ ಟ್ರಿಮ್ಮರ್ ಹಾಕಿ ಅದೆಲ್ಲ ಚೆಕ್ ಮಾಡೋಷ್ಟಿಗೆ ಸ್ವಲ್ಪ ಲೇಟ್ ಆಯಿತು. 7-7:30 ಆಗಕ್ಕೆ ಬಂದಿತ್ತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ 8 ಗಂಟೆ ಆಯಿತು. ಟ್ರಿಮ್ಮರ್ ಹೋಗಿತ್ತು, ಅದರದ್ದು ಹೋಗಿತ್ತಂದ್ರೆ ವರ್ಕ್ ಆಗ್ತಿರ್ಲಿಲ್ಲ. ರೆಡಿ ಮಾಡಿ ಹೋದರು. ಈಗ ಜಸ್ಟ್ 7:30ಗೆ ಹೋದ್ರು. ಕುಂತೇನೆ ಅವ್ರ ಜೊತೆ ನಿಂತು ಸಾಕಾತಂತೇಳಿ. ಹಂಗೆ ಇವತ್ತು ನನ್ನ ಬರ್ತ್ಡೇನೂ ಇತ್ತು. ಎಲ್ಲರೂ ಸೇರಿ ಕೇಕ್ ತೊಗೊಂಡು ಬಂದಿದ್ರು. ಸೊ ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡಕತ್ತೀನಿ. ಬೆಳಗ್ಗೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಫ್ರೆಂಡ್ಸ್, ಅದೆಲ್ಲ ವೀಡಿಯೋ ಮಾಡಲಿಲ್ಲ. ಈಗ ಕೇಕ್ ಕಟ್ ಮಾಡಕತ್ತೀನಿ. ಬರ್ರಿ ನೀವು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿರಿ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.